ಪ್ರಿಯರಿಗೆ ದರ ಏರಿಕೆ ಮಾಡಿ ಸರ್ಕಾರ ಶಾಕ್ ಕೊಟ್ಟಿತ್ತು. ಇದೀಗ ಮದ್ಯಪ್ರಿಯರು ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಇದು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಏನಂತೀರಾ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮದ್ಯಪ್ರಿಯರಿಗೆ ಮತ್ತೆ ಬಿಗ್ ಶಾಕ್. ಬಿಯರ್ ಬೆಲೆಯಲ್ಲಿ ಮತ್ತೆ ಏರಿಕೆ. ಮದ್ಯಪ್ರಿಯರಿಗೆ ಇದು ಬಿಗ್ ಶಾಕ್. ಯಾಕಂದ್ರೆ ಮೇಲಿಂದ ಮೇಲೆ ಮದ್ಯದ ದರ ಏರುತ್ತಲೇ ಇದೆ. ಇದೀಗ ಬಿಯರ್ ಬೆಲೆ ಮತ್ತೆ ಹೆಚ್ಚಳವಾಗಿದೆ. ಹಾಗಂತ ಎಲ್ಲಾ ಬ್ರ್ಯಾಂಡ್ನ ಬಿಯರ್ಗಳ ಬೆಲೆಯಲ್ಲಿ ಏರಿಕೆಯಾಗಿಲ್ಲ. ಜನಸಾಮಾನ್ಯರ ಪಾಲಿಗೆ ಕೈಗೆಟುಕುವ 300 ರೂಪಾಯಿ ಒಳಗಡೆ ಇರುವ ಕೆಲವು ಬಿಯರ್ ಬ್ರ್ಯಾಂಡ್ಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದ ದರ ಏರಿಕೆ ಆಗಿದೆ. ಕೆಲವು ಬಿಯರ್ಗಳ ಬೆಲೆ 10 ರಿಂದ 45 ರೂಪಾಯಿವರೆಗೆ ಏರಿಕೆಯಾಗಿದ್ದು, ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತ. ರಾಜ್ಯ ಸರ್ಕಾರಕ್ಕೆ ಮದ್ಯಪ್ರಿಯರಿಂದ ಶಾಕ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಾಗಿ ಮದ್ಯದ ಬೆಲೆಯನ್ನ ಕಾಂಗ್ರೆಸ್ ಸರ್ಕಾರ ಮತ್ತಷ್ಟು ಹೆಚ್ಚು ಮಾಡಿತ್ತು. ಆದರೀಗ ಮದ್ಯ ಖರೀದಿ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ತಗ್ಗಿದೆ. ಕಳೆದ 10 ತಿಂಗಳಲ್ಲಿ ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತಗೊಂಡಿದೆ. ಮದ್ಯದ ದರ ದಿನ ಕಳೆದಂತೆ ಏರಿಕೆ ಆಗ್ತಿರೋದ್ರಿಂದ ಮದ್ಯಪ್ರಿಯರು ಕೂಡ ಖರೀದಿ ಮಾಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದರಿಂದಾಗಿ ಅಬಕಾರಿ ಇಲಾಖೆ ಕಳೆದ 10 ತಿಂಗಳಲ್ಲಿ ಆದಾಯ ಸಂಗ್ರಹಿಸಿದ್ದು ಕೇವಲ 27,872 ಕೋಟಿ ಮಾತ್ರ. ಆದರೆ ಸರ್ಕಾರ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ನೀಡಿದ್ದ ಟಾರ್ಗೆಟ್ 38,525 ಕೋಟಿ. ಸದ್ಯ ಟಾರ್ಗೆಟ್ ರೀಚ್ ಮಾಡುವುದೇ ಅಬಕಾರಿ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದೇ ವರ್ಷದಲ್ಲಿ 3ನೇ ಬಾರಿಗೆ ಸರ್ಕಾರ ಬಿಯರ್ಗಳ ದರ ಏರಿಕೆ ಮಾಡಿದಂತಾಗಿದೆ. ಈ ಮಧ್ಯೆ ಟಾರ್ಗೆಟ್ ರೀಚ್ ಮಾಡಲು ಅಬಕಾರಿ ಅಧಿಕಾರಿಗಳು ಒದ್ದಾಡುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರಿಯರಿಗೆ ದರ ಏರಿಕೆ ಮಾಡಿ ಸರ್ಕಾರ ಶಾಕ್ ಕೊಟ್ಟಿತ್ತು. ಇದೀಗ ಮದ್ಯಪ್ರಿಯರು ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಇದು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಏನಂತೀರಾ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮದ್ಯಪ್ರಿಯರಿಗೆ ಮತ್ತೆ ಬಿಗ್ ಶಾಕ್. ಬಿಯರ್ ಬೆಲೆಯಲ್ಲಿ ಮತ್ತೆ ಏರಿಕೆ. ಮದ್ಯಪ್ರಿಯರಿಗೆ ಇದು ಬಿಗ್ ಶಾಕ್. ಯಾಕಂದ್ರೆ ಮೇಲಿಂದ ಮೇಲೆ ಮದ್ಯದ ದರ ಏರುತ್ತಲೇ ಇದೆ. ಇದೀಗ ಬಿಯರ್ ಬೆಲೆ ಮತ್ತೆ ಹೆಚ್ಚಳವಾಗಿದೆ. ಹಾಗಂತ ಎಲ್ಲಾ ಬ್ರ್ಯಾಂಡ್ನ ಬಿಯರ್ಗಳ ಬೆಲೆಯಲ್ಲಿ ಏರಿಕೆಯಾಗಿಲ್ಲ. ಜನಸಾಮಾನ್ಯರ ಪಾಲಿಗೆ ಕೈಗೆಟುಕುವ 300 ರೂಪಾಯಿ ಒಳಗಡೆ ಇರುವ ಕೆಲವು ಬಿಯರ್ ಬ್ರ್ಯಾಂಡ್ಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದ ದರ ಏರಿಕೆ ಆಗಿದೆ. ಕೆಲವು ಬಿಯರ್ಗಳ ಬೆಲೆ 10 ರಿಂದ 45 ರೂಪಾಯಿವರೆಗೆ ಏರಿಕೆಯಾಗಿದ್ದು, ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತ. ರಾಜ್ಯ ಸರ್ಕಾರಕ್ಕೆ ಮದ್ಯಪ್ರಿಯರಿಂದ ಶಾಕ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಾಗಿ ಮದ್ಯದ ಬೆಲೆಯನ್ನ ಕಾಂಗ್ರೆಸ್ ಸರ್ಕಾರ ಮತ್ತಷ್ಟು ಹೆಚ್ಚು ಮಾಡಿತ್ತು. ಆದರೀಗ ಮದ್ಯ ಖರೀದಿ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ತಗ್ಗಿದೆ. ಕಳೆದ 10 ತಿಂಗಳಲ್ಲಿ ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತಗೊಂಡಿದೆ. ಮದ್ಯದ ದರ ದಿನ ಕಳೆದಂತೆ ಏರಿಕೆ ಆಗ್ತಿರೋದ್ರಿಂದ ಮದ್ಯಪ್ರಿಯರು ಕೂಡ ಖರೀದಿ ಮಾಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದರಿಂದಾಗಿ ಅಬಕಾರಿ ಇಲಾಖೆ ಕಳೆದ 10 ತಿಂಗಳಲ್ಲಿ ಆದಾಯ ಸಂಗ್ರಹಿಸಿದ್ದು ಕೇವಲ 27,872 ಕೋಟಿ ಮಾತ್ರ. ಆದರೆ ಸರ್ಕಾರ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ನೀಡಿದ್ದ ಟಾರ್ಗೆಟ್ 38,525 ಕೋಟಿ. ಸದ್ಯ ಟಾರ್ಗೆಟ್ ರೀಚ್ ಮಾಡುವುದೇ ಅಬಕಾರಿ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದೇ ವರ್ಷದಲ್ಲಿ 3ನೇ ಬಾರಿಗೆ ಸರ್ಕಾರ ಬಿಯರ್ಗಳ ದರ ಏರಿಕೆ ಮಾಡಿದಂತಾಗಿದೆ. ಈ ಮಧ್ಯೆ ಟಾರ್ಗೆಟ್ ರೀಚ್ ಮಾಡಲು ಅಬಕಾರಿ ಅಧಿಕಾರಿಗಳು ಒದ್ದಾಡುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರಿಯರಿಗೆ ದರ ಏರಿಕೆ ಮಾಡಿ ಸರ್ಕಾರ ಶಾಕ್ ಕೊಟ್ಟಿತ್ತು. ಇದೀಗ ಮದ್ಯಪ್ರಿಯರು ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಇದು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಏನಂತೀರಾ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮದ್ಯಪ್ರಿಯರಿಗೆ ಮತ್ತೆ ಬಿಗ್ ಶಾಕ್. ಬಿಯರ್ ಬೆಲೆಯಲ್ಲಿ ಮತ್ತೆ ಏರಿಕೆ. ಮದ್ಯಪ್ರಿಯರಿಗೆ ಇದು ಬಿಗ್ ಶಾಕ್. ಯಾಕಂದ್ರೆ ಮೇಲಿಂದ ಮೇಲೆ ಮದ್ಯದ ದರ ಏರುತ್ತಲೇ ಇದೆ. ಇದೀಗ ಬಿಯರ್ ಬೆಲೆ ಮತ್ತೆ ಹೆಚ್ಚಳವಾಗಿದೆ. ಹಾಗಂತ ಎಲ್ಲಾ ಬ್ರ್ಯಾಂಡ್ನ ಬಿಯರ್ಗಳ ಬೆಲೆಯಲ್ಲಿ ಏರಿಕೆಯಾಗಿಲ್ಲ. ಜನಸಾಮಾನ್ಯರ ಪಾಲಿಗೆ ಕೈಗೆಟುಕುವ 300 ರೂಪಾಯಿ ಒಳಗಡೆ ಇರುವ ಕೆಲವು ಬಿಯರ್ ಬ್ರ್ಯಾಂಡ್ಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದ ದರ ಏರಿಕೆ ಆಗಿದೆ. ಕೆಲವು ಬಿಯರ್ಗಳ ಬೆಲೆ 10 ರಿಂದ 45 ರೂಪಾಯಿವರೆಗೆ ಏರಿಕೆಯಾಗಿದ್ದು, ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ.
ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತ. ರಾಜ್ಯ ಸರ್ಕಾರಕ್ಕೆ ಮದ್ಯಪ್ರಿಯರಿಂದ ಶಾಕ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಾಗಿ ಮದ್ಯದ ಬೆಲೆಯನ್ನ ಕಾಂಗ್ರೆಸ್ ಸರ್ಕಾರ ಮತ್ತಷ್ಟು ಹೆಚ್ಚು ಮಾಡಿತ್ತು. ಆದರೀಗ ಮದ್ಯ ಖರೀದಿ ಪ್ರಮಾಣ ಭಾರೀ ಪ್ರಮಾಣದಲ್ಲಿ ತಗ್ಗಿದೆ. ಕಳೆದ 10 ತಿಂಗಳಲ್ಲಿ ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತಗೊಂಡಿದೆ. ಮದ್ಯದ ದರ ದಿನ ಕಳೆದಂತೆ ಏರಿಕೆ ಆಗ್ತಿರೋದ್ರಿಂದ ಮದ್ಯಪ್ರಿಯರು ಕೂಡ ಖರೀದಿ ಮಾಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದರಿಂದಾಗಿ ಅಬಕಾರಿ ಇಲಾಖೆ ಕಳೆದ 10 ತಿಂಗಳಲ್ಲಿ ಆದಾಯ ಸಂಗ್ರಹಿಸಿದ್ದು ಕೇವಲ 27,872 ಕೋಟಿ ಮಾತ್ರ. ಆದರೆ ಸರ್ಕಾರ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ನೀಡಿದ್ದ ಟಾರ್ಗೆಟ್ 38,525 ಕೋಟಿ. ಸದ್ಯ ಟಾರ್ಗೆಟ್ ರೀಚ್ ಮಾಡುವುದೇ ಅಬಕಾರಿ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದೇ ವರ್ಷದಲ್ಲಿ 3ನೇ ಬಾರಿಗೆ ಸರ್ಕಾರ ಬಿಯರ್ಗಳ ದರ ಏರಿಕೆ ಮಾಡಿದಂತಾಗಿದೆ. ಈ ಮಧ್ಯೆ ಟಾರ್ಗೆಟ್ ರೀಚ್ ಮಾಡಲು ಅಬಕಾರಿ ಅಧಿಕಾರಿಗಳು ಒದ್ದಾಡುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರಿಯರಿಗೆ ದರ ಏರಿಕೆ ಮಾಡಿ ಸರ್ಕಾರ ಶಾಕ್ ಕೊಟ್ಟಿತ್ತು. ಇದೀಗ ಮದ್ಯಪ್ರಿಯರು ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಇದು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಏನಂತೀರಾ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮದ್ಯಪ್ರಿಯರಿಗೆ ಮತ್ತೆ ಬಿಗ್ ಶಾಕ್. ಬಿಯರ್ ಬೆಲೆಯಲ್ಲಿ ಮತ್ತೆ ಏರಿಕೆ. ಮದ್ಯಪ್ರಿಯರಿಗೆ ಇದು ಬಿಗ್ ಶಾಕ್. ಯಾಕಂದ್ರೆ ಮೇಲಿಂದ ಮೇಲೆ ಮದ್ಯದ ದರ ಏರುತ್ತಲೇ ಇದೆ. ಇದೀಗ ಬಿಯರ್ ಬೆಲೆ ಮತ್ತೆ ಹೆಚ್ಚಳವಾಗಿದೆ. ಹಾಗಂತ ಎಲ್ಲಾ ಬ್ರ್ಯಾಂಡ್ನ ಬಿಯರ್ಗಳ ಬೆಲೆಯಲ್ಲಿ ಏರಿಕೆಯಾಗಿಲ್ಲ. ಜನಸಾಮಾನ್ಯರ ಪಾಲಿಗೆ ಕೈಗೆಟುಕುವ 300 ರೂಪಾಯಿ ಒಳಗಡೆ ಇರುವ ಕೆಲವು ಬಿಯರ್ ಬ್ರ್ಯಾಂಡ್ಗಳ ಬೆಲೆಯಲ್ಲಿ ಭಾರೀ ಪ್ರಮಾಣದ ದರ ಏರಿಕೆ ಆಗಿದೆ. ಕೆಲವು ಬಿಯರ್ಗಳ ಬೆಲೆ 10 ರಿಂದ 45 ರೂಪಾಯಿವರೆಗೆ ಏರಿಕೆಯಾಗಿದ್ದು ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತ. ರಾಜ್ಯ ಸರ್ಕಾರಕ್ಕೆ ಮದ್ಯಪ್ರಿಯರಿಂದ ಶಾಕ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಾಗಿ ಮದ್ಯದ ಬೆಲೆಯನ್ನ ಕಾಂಗ್ರೆಸ್ ಸರ್ಕಾರ ಮತ್ತಷ್ಟು ಹೆಚ್ಚು ಮಾಡಿತ್ತು. ಆದರೀಗ ಮದ್ಯ ಖರೀದಿ ಪ್ರಮಾಣ ಭಾರೀ ಪ್ರಮಾಣದಲ್ಲಿ ತಗ್ಗಿದೆ. ಕಳೆದ 10 ತಿಂಗಳಲ್ಲಿ ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತಗೊಂಡಿದೆ. ಮದ್ಯದ ದರ ದಿನ ಕಳೆದಂತೆ ಏರಿಕೆ ಆಗ್ತಿರೋದ್ರಿಂದ ಮದ್ಯಪ್ರಿಯರು ಕೂಡ ಖರೀದಿ ಮಾಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದರಿಂದಾಗಿ ಅಬಕಾರಿ ಇಲಾಖೆ ಕಳೆದ 10 ತಿಂಗಳಲ್ಲಿ ಆದಾಯ ಸಂಗ್ರಹಿಸಿದ್ದು ಕೇವಲ 27,872 ಕೋಟಿ ಮಾತ್ರ. ಆದರೆ ಸರ್ಕಾರ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ನೀಡಿದ್ದ ಟಾರ್ಗೆಟ್ 38,525 ಕೋಟಿ. ಸದ್ಯ ಟಾರ್ಗೆಟ್ ರೀಚ್ ಮಾಡುವುದೇ ಅಬಕಾರಿ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದೇ ವರ್ಷದಲ್ಲಿ 3ನೇ ಬಾರಿಗೆ ಸರ್ಕಾರ ಬಿಯರ್ಗಳ ದರ ಏರಿಕೆ ಮಾಡಿದಂತಾಗಿದೆ. ಈ ಮಧ್ಯೆ ಟಾರ್ಗೆಟ್ ರೀಚ್ ಮಾಡಲು ಅಬಕಾರಿ ಅಧಿಕಾರಿಗಳು ಒದ್ದಾಡುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರಿಯರಿಗೆ ದರ ಏರಿಕೆ ಮಾಡಿ ಸರ್ಕಾರ ಶಾಕ್ ಕೊಟ್ಟಿತ್ತು. ಇದೀಗ ಮದ್ಯಪ್ರಿಯರು ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಇದು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಏನಂತೀರಾ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮದ್ಯಪ್ರಿಯರಿಗೆ ಮತ್ತೆ ಬಿಗ್ ಶಾಕ್. ಬಿಯರ್ ಬೆಲೆಯಲ್ಲಿ ಮತ್ತೆ ಏರಿಕೆ. ಮದ್ಯಪ್ರಿಯರಿಗೆ ಇದು ಬಿಗ್ ಶಾಕ್. ಯಾಕಂದ್ರೆ ಮೇಲಿಂದ ಮೇಲೆ ಮದ್ಯದ ದರ ಏರುತ್ತಲೇ ಇದೆ. ಇದೀಗ ಬಿಯರ್ ಬೆಲೆ ಮತ್ತೆ ಹೆಚ್ಚಳವಾಗಿದೆ. ಹಾಗಂತ ಎಲ್ಲಾ ಬ್ರ್ಯಾಂಡ್ನ ಬಿಯರ್ಗಳ ಬೆಲೆಯಲ್ಲಿ ಏರಿಕೆಯಾಗಿಲ್ಲ. ಜನಸಾಮಾನ್ಯರ ಪಾಲಿಗೆ ಕೈಗೆಟುಕುವ 300 ರೂಪಾಯಿ ಒಳಗಡೆ ಇರುವ ಕೆಲವು ಬಿಯರ್ ಬ್ರ್ಯಾಂಡ್ಗಳ ಬೆಲೆಯಲ್ಲಿ ಭಾರೀ ಪ್ರಮಾಣದ ದರ ಏರಿಕೆ ಆಗಿದೆ. ಕೆಲವು ಬಿಯರ್ಗಳ ಬೆಲೆ 10 ರಿಂದ 45 ರೂಪಾಯಿವರೆಗೆ ಏರಿಕೆಯಾಗಿದ್ದು ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತ. ರಾಜ್ಯ ಸರ್ಕಾರಕ್ಕೆ ಮದ್ಯಪ್ರಿಯರಿಂದ ಶಾಕ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಾಗಿ ಮದ್ಯದ ಬೆಲೆಯನ್ನ ಕಾಂಗ್ರೆಸ್ ಸರ್ಕಾರ ಮತ್ತಷ್ಟು ಹೆಚ್ಚು ಮಾಡಿತ್ತು. ಆದರೀಗ ಮದ್ಯ ಖರೀದಿ ಪ್ರಮಾಣ ಭಾರೀ ಪ್ರಮಾಣದಲ್ಲಿ ತಗ್ಗಿದೆ. ಕಳೆದ 10 ತಿಂಗಳಲ್ಲಿ ಅಬಕಾರಿ ಇಲಾಖೆ ಆದಾಯದ ಮಟ್ಟ ಕುಸಿತಗೊಂಡಿದೆ. ಮದ್ಯದ ದರ ದಿನ ಕಳೆದಂತೆ ಏರಿಕೆ ಆಗ್ತಿರೋದ್ರಿಂದ ಮದ್ಯಪ್ರಿಯರು ಕೂಡ ಖರೀದಿ ಮಾಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದರಿಂದಾಗಿ ಅಬಕಾರಿ ಇಲಾಖೆ ಕಳೆದ 10 ತಿಂಗಳಲ್ಲಿ ಆದಾಯ ಸಂಗ್ರಹಿಸಿದ್ದು ಕೇವಲ 27,872 ಕೋಟಿ ಮಾತ್ರ. ಆದರೆ ಸರ್ಕಾರ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ನೀಡಿದ್ದ ಟಾರ್ಗೆಟ್ 38,525 ಕೋಟಿ. ಸದ್ಯ ಟಾರ್ಗೆಟ್ ರೀಚ್ ಮಾಡುವುದೇ ಅಬಕಾರಿ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ.
ಒಂದೇ ವರ್ಷದಲ್ಲಿ 3ನೇ ಬಾರಿಗೆ ಸರ್ಕಾರ ಬಿಯರ್ಗಳ ದರ ಏರಿಕೆ ಮಾಡಿದಂತಾಗಿದೆ. ಈ ಮಧ್ಯೆ ಟಾರ್ಗೆಟ್ ರೀಚ್ ಮಾಡಲು ಅಬಕಾರಿ ಅಧಿಕಾರಿಗಳು ಒದ್ದಾಡುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.